ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಉಪಪರ್ವವಾದ ಭಗವದ್ಗೀತಾ ಪರ್ವದ 42ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಥ ಅಷ್ಟಾದಶೋಧ್ಯಾಯಃ ಮೋಕ್ಷ ಸನ್ಯಾಸ ಯೋಗಃ. ಇದು ಭಗವದ್ಗೀತೆಯಲ್ಲಿ ಮೋಕ್ಷ ಸನ್ಯಾಸ ಯೋಗವೆಂಬ 18ನೆಯ ಹಾಗೂ ಕೊನೆಯ ಅಧ್ಯಾಯವಾಗಿದೆ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿ ನಿಷೂದನ. ಅರ್ಜುನನು ಹೇಳುವನು, ಓ ಮಹಾಬಾಹು, ಹೃಷಿಕೇಶ, ಕೇಶಿ ಸಂಹಾರಕ, ಕರ್ಮ ಸನ್ಯಾಸ ಮತ್ತು ಕರ್ಮ ತ್ಯಾಗ ಇವೆರಡರ ಸ್ವರೂಪವನ್ನು ಬೇರೆ ಬೇರೆಯಾಗಿ ತಿಳಿಯಲು ಅಪೇಕ್ಷಿಸುವೆನು. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಶ್ರೀಕೃಷ್ಣನು ಹೇಳುವನು, ಅರ್ಜುನ, ಫಲಾಪೇಕ್ಷೆಯಿಂದ ನಡೆಸತಕ್ಕ ಕಾಮ್ಯ ಕರ್ಮಗಳನ್ನು ಬಿಟ್ಟು ಬಿಡುವುದು ಸನ್ಯಾಸವೆಂದು, ಸರ್ವಕರ್ಮ ಫಲತ್ಯಾಗವು ತ್ಯಾಗವೆಂದು ವಿದ್ವಾಂಸರು ಹೇಳುವರು. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಜ್ಞಾನನಿಷ್ಠರಾದ ಕೆಲವರು ಎಲ್ಲ ಕರ್ಮಗಳು ರಾಗ ದ್ವೇಷಾದಿ ದೋಷಗಳಿಗೆ ಎಡೆಯಾದುದರಿಂದ ತ್ಯಾಜ್ಯಗಳೆಂದೇ ಹೇಳುವರು. ಬೇರೆ ಕೆಲವರು ಯಜ್ಞ ದಾನ ತಪಸ್ಸುಗಳೆಂಬ ಕರ್ಮಗಳು ಎಂದು ತ್ಯಾಜ್ಯಗಳಲ್ಲ ಎನ್ನುವರು. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧಃ ಸಂಪ್ರಕೀರ್ತಿತಃ. ಸಂದೇಹಕ್ಕೆ ಎಡೆಯಾದ ಈ ವಿಚಾರದಲ್ಲಿ ನನ್ನ ನಿಶ್ಚಯವನ್ನು ಹೇಳುವೆನು ಕೇಳು. ತ್ಯಾಗದಲ್ಲಿ ಕರ್ಮತ್ಯಾಗ, ಫಲತ್ಯಾಗ, ಕರ್ತೃತ್ವ ತ್ಯಾಗಗಳೆಂಬ 3 ವಿಧಗಳು ಹೇಳಲ್ಪಟ್ಟಿವೆ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ ದಾನ ತಪಸ್ಸುಗಳೆಂಬ ಕರ್ಮಗಳು ಅವಶ್ಯವಾಗಿ ಮಾಡಬೇಕಾದವುಗಳೇ ಹೊರತು ಬಿಡಲ್ಪಡತಕ್ಕವುಗಳಲ್ಲ. ಅವು 3 ಪಾಪಗಳನ್ನು ನೀಗಿಸುವವು. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಈ ಕರ್ಮಗಳನ್ನು ಮಾಡಿದರೂ ಕೂಡ ಆ ಕರ್ಮಗಳಲ್ಲಿ ನನ್ನದೆಂಬ, ತನ್ನದು ಎಂಬ ಅಭಿಮಾನವನ್ನು, ಫಲಾಕಾಂಕ್ಷೆಯನ್ನು ಬಿಟ್ಟು ನಡೆಸಬೇಕೆಂಬುದೇ ನನ್ನ ನಿಶ್ಚಯವಾದ ಮತವು. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಅವಶ್ಯ ಕರ್ತವ್ಯಗಳಾದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಿಡುವುದು ಎಂದಿಗೂ ಯುಕ್ತವಲ್ಲ. ಅಜ್ಞಾನದಿಂದ ಅಂತಹ ಕರ್ಮಗಳನ್ನು ಬಿಟ್ಟರೂ ಅದು ತಾಮಸ ತ್ಯಾಗವೆನಿಸುವುದು. ದುಃಖಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯಾತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಶರೀರ ಶ್ರಮಕ್ಕಾಗಿ ಭಯಪಟ್ಟು ಕಷ್ಟ ಸಾಧ್ಯವೆಂದು ತಿಳಿದು ಕರ್ಮಗಳನ್ನು ಬಿಡುವುದು ರಾಜಸ ತ್ಯಾಗವೆನಿಸುವುದು. ಅಂತಹ ತ್ಯಾಗದಿಂದ ತ್ಯಾಗದ ಪ್ರಯೋಜನವು ದೊರೆಯದು. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂಚೈವ ಸತ್ಯಾಗ ಸಾತ್ವಿಕೋ ಮತಃ.
ಕರ್ಮದಲ್ಲಿ ನನ್ನದು ಎಂಬ ಭಾವವನ್ನು, ಅದರಲ್ಲಿ ಫಲಾಕಾಂಕ್ಷೆಯನ್ನು ಬಿಟ್ಟು ಶಾಸ್ತ್ರವಿಹಿತಗಳಾದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡುವುದು ತನ್ನ ಕರ್ತವ್ಯವೆಂಬ ಭಾವದಿಂದ ಮಾಡುತ್ತಾ ಆ ಕರ್ಮಗಳ ಫಲತ್ಯಾಗವೇ ಸಾತ್ವಿಕ ತ್ಯಾಗವು. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟ ಮೇಧಾವಿ ಛಿನ್ನ ಸಂಶಯ. ಪಾಪ ಕಾರ್ಯಗಳೆಂದು ದ್ವೇಷಿಸಬಾರದು, ಪುಣ್ಯ ಕಾರ್ಯಗಳೆಂದು ಅಕ್ಕರೆ ಇಡಬಾರದು. ಅಂತಹ ಸ್ಥಿರ ಬುದ್ಧಿಯುಳ್ಳ ಜ್ಞಾನಿಯೇ ಸಾತ್ವಿಕ ತ್ಯಾಗಿ ಎನಿಸುವನು. ನಹಿ ದೇಹಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ. ದೇಹವುಳ್ಳವನಿಗೆ ಕರ್ಮಗಳನ್ನು ನಿಶೇಷವಾಗಿ ಬಿಡುವುದೇನೋ ಸಾಧ್ಯವೇ ಅಲ್ಲ. ಆದುದರಿಂದ ಕರ್ಮಗಳಲ್ಲಿ ಫಲವನ್ನು ಬಿಡತಕ್ಕವನೇ ತ್ಯಾಗಿ ಎನಿಸುವನು. ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಕರ್ಮಗಳಿಗೆ ಇಷ್ಟಪ್ರಾಪ್ತಿ, ಅನಿಷ್ಟ ಪ್ರಾಪ್ತಿ ಇವೆರಡರ ಮಿಶ್ರಣ ಎಂದರೆ ದುಃಖ ಪ್ರಚುರವಾದ ಸಂತಾನಾದಿ ಸುಖಗಳು. ಹೀಗೆ ಮೂರು ಬಗೆಯ ಫಲಗಳುಂಟು. ಫಲತ್ಯಾಗ ಮಾಡದವರಿಗೆ ಇವು ಮರಣಾಂತದಲ್ಲಿ ಉಂಟಾಗುವವು, ತ್ಯಾಗ ಮಾಡಿದವರಿಗೆ ಅವು ಯಾವಾಗಲೂ ಬಾರದು. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಓ ಮಹಾಬಾಹೋ, ಸಮಸ್ತ ಕರ್ಮಗಳ ಸಿದ್ಧಿಗಾಗಿ ತತ್ವಜ್ಞಾನ ರೂಪವಾದ ಸಿದ್ಧಾಂತದಲ್ಲಿ ಹೇಳಿದ 5 ಕಾರಣಗಳನ್ನು ಹೇಳುವೆನು ಕೇಳು. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ಆತ್ಮನಿಗೆ ಸ್ಥಾನವಾದ ದೇಹವೊಂದು, ಕರ್ತನೆನಿಸಿದ ಜೀವಾತ್ಮನು, ಬೇರೆ ಬೇರೆ ಕರ್ಮೇಂದ್ರಿಯಗಳು, ಪ್ರಾಣಾಪಾನಾದಿ ವಾಯು ವ್ಯಾಪಾರಗಳು, 5ನೆಯದು ದೈವವು ಎಂದರೆ ಅಂತರ್ಯಾಮಿಯಾದ ಪರಮಾತ್ಮನು. ಶರೀರ ವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಮನುಷ್ಯನು ಮನೋವಾಕ್ಕಾಯಗಳಿಂದ ಆರಂಭಿಸತಕ್ಕ ಕರ್ಮಗಳು ಧರ್ಮಸಮ್ಮತವಾಗಿದ್ದರೂ ಅದಕ್ಕೆ ವಿರುದ್ಧವಾಗಿದ್ದರೂ ಅವುಗಳ ಆರಂಭಕ್ಕೆ ಇವು 5 ಅಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ 5 ಕಾರಣಗಳೆನಿಸುವವು. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಹೀಗಿರುವಾಗ ಪರಮಾತ್ಮ ಪ್ರೇರಣೆಯಿಂದಲ್ಲದೆ ತನಗೆ ಕರ್ತೃತ್ವವೇ ಇಲ್ಲದ ಜೀವಾತ್ಮನು ಆ ಕರ್ಮಗಳಿಗೆಲ್ಲ ತಾನು ಮಾತ್ರವೇ ಕರ್ತನೆಂದು ತಿಳಿಯುವವನಾದರೆ ಸರಿಯಾದ ಜ್ಞಾನವಿಲ್ಲದುದರಿಂದ ಅಂತಹವನು ತಿಳಿಯದವನೇ ಆಗುವನು. ಯಸ್ಯ ನಾಹಂಕೃತೋ ಭಾವಃ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಯಾವನಿಗೆ ತಾನೇ ಕರ್ತನೆಂಬ ಅಹಂಭಾವ ಬುದ್ಧಿಯಿಲ್ಲವೋ, ಯಾವನ ಬುದ್ಧಿಯು ಕರ್ಮ ಫಲಗಳಲ್ಲಿ ಅಂಟುವುದಿಲ್ಲವೋ ಅವನು ಲೋಕಗಳನ್ನೆಲ್ಲ ಕೊಂದರೂ ಕೊಂದವನಾಗುವುದಿಲ್ಲ. ಆ ಕರ್ಮವು ಅವನನ್ನು ಬಂಧಿಸದು. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಜ್ಞಾನ, ಜ್ಞೇಯ, ಪರಿಜ್ಞಾನ ಎಂದರೆ ತಿಳುವಳಿಕೆ ಅಥವಾ ತಿಳಿಯಬೇಕಾದ ಕರ್ಮ ಅಥವಾ ತಿಳಿಯತಕ್ಕವನು. ಈ ಜ್ಞಾನ, ಜ್ಞೇಯ, ಪರಿಜ್ಞಾನಗಳೆಂದು ಕರ್ಮಗಳ ಪ್ರೇರಣೆಯು 3 ಬಗೆಯಾಗಿವೆ.
ಕರಣ, ಕರ್ಮ, ಕರ್ತೃಗಳೆಂದು ಕರ್ಮ ಸಂಗ್ರಹವು ಮೂರು ವಿಧವುಳ್ಳದ್ದು. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೇ ಯಥಾವಚ್ಛೃಣುತಾನ್ಯಪಿ. ಇವುಗಳಲ್ಲಿ ಜ್ಞಾನ, ಕರ್ಮ, ಕರ್ತೃಗಳು ಕೂಡ ಸತ್ವಾದಿ ಗುಣಭೇದಗಳಿಂದ ಮೂರು ಬಗೆಯಾಗಿವೆ. ಆಯಾ ಗುಣ ವಿಮರ್ಶನದಿಂದ ಕಂಡುಬರುವ ಆ ಭೇದವನ್ನು ಯಥಾವತ್ತಾಗಿ ತಿಳಿಸುವೆನು ಕೇಳು. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ದೇವ ಮನುಷ್ಯಾದಿ ರೂಪಗಳಿಂದ ಪ್ರತ್ಯೇಕಿಸಲ್ಪಟ್ಟಂತೆ ತೋರಿದರೂ ಆತ್ಮನು ವಾಸ್ತವದಲ್ಲಿ ವಿಭಾಗಗಳಿಲ್ಲದೆ ನಾಶರಹಿತನಾಗಿಯೂ ಸಮಸ್ತ ಭೂತಗಳಲ್ಲಿ ಏಕರೂಪವಾಗಿಯೂ ಇರುವುದನ್ನು ತಿಳಿದವನ ಭಾವವು, ತಿಳಿದವನ ಜ್ಞಾನವು ಸಾತ್ವಿಕವು. ಪೃಥಕ್ತ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಹಾಗಿಲ್ಲದೆ ಆತ್ಮನು ಆಯಾ ಶರೀರಕ್ಕೆ ತಕ್ಕಂತೆ ಬೇರೆ ಬೇರೆ ಆಕಾರವು ಗುಣಗಳು ಉಳ್ಳದ್ದೆಂದು ತಿಳಿಯುವ ಜ್ಞಾನವು ಯಾವುದೋ ಅದು ರಾಜಸ ಜ್ಞಾನವೆನಿಸುವುದು. ಯತ್ತು ಕೃತ್ಸ್ನವದೇಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಥವದಲ್ಪಂಚ ತತ್ತಾಮಸಮುದಾಹೃತಂ. ಒಂದೇ ಕಾರ್ಯದಲ್ಲಿ ತಾನು ಸಮಸ್ತ ಫಲಗಳನ್ನು ನಿರೀಕ್ಷಿಸುವಂತೆ ಅತ್ಯಾಸಕ್ತಿಯನ್ನೆಡುತ್ತಾ ವಾಸ್ತವವಲ್ಲದ ಪ್ರಯೋಜನವನ್ನು ಬಯಸಿ ಅಲ್ಪ ಫಲಕ್ಕೆ ಆಸೆಪಟ್ಟು ಸಾಧನವಲ್ಲದುದನ್ನು ಸಾಧನವೆಂದು ತಿಳಿಯುವ ಜ್ಞಾನವು ತಾಮಸವೆನಿಸುವುದು. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ಹೀಗೆಯೇ ಕರ್ಮಗಳಲ್ಲಿಯೂ ಮನುಷ್ಯನು ಯಾವ ಕರ್ಮದಲ್ಲಿ ತಾನು ಕರ್ತನು ಎಂಬ ಅಭಿಮಾನವನ್ನು ಇಡದೆ ರಾಗ ದ್ವೇಷಗಳನ್ನು ತೊರೆದು ಫಲಾಕಾಂಕ್ಷೆಯೂ ಇಲ್ಲದೆ ಅದನ್ನು ನಡೆಸುವನೋ, ಅಂದರೆ ಯಾವುದೇ ಕರ್ಮದಲ್ಲಿ ಈ ರೀತಿಯಾಗಿ ಅದನ್ನು ನಡೆಸುವನೋ ಅದು ಸಾತ್ವಿಕ ಕರ್ಮವೆನಿಸುವುದು. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಯಾವ ಕರ್ಮವನ್ನು ನಡೆಸುವಾಗ ಮನುಷ್ಯನು ಅದಕ್ಕೆ ತಾನೇ ಕರ್ತನು ಎಂಬ ಭಾವವನ್ನಿಟ್ಟುಕೊಂಡು ಅದರಲ್ಲಿ ಫಲಾಕಾಂಕ್ಷೆಯಿಂದ ಅದಕ್ಕಾಗಿ ಬಹಳ ಪ್ರಯಾಸಪಟ್ಟು ಮಾಡುವನೋ ಆ ಕರ್ಮವು ರಾಜಸವು. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ್ಯ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ತಾಮಸಮುಚ್ಯತೆ. ತಾನು ಆರಂಭಿಸುವ ಕರ್ಮದ ಪರ್ಯವಸಾನವನ್ನು, ಅದರಿಂದ ತನಗೂ ಇತರರಿಗೂ ಆಗುವ ಹಾನಿಯನ್ನು, ಅದನ್ನು ಸಾಧಿಸುವುದರಲ್ಲಿ ತನಗಿರುವ ಶಕ್ತಿಯನ್ನು ಯೋಚಿಸದೆ ಅಜ್ಞಾನದಿಂದ ಆರಂಭಿಸುವ ಕರ್ಮವು ತಾಮಸವೆನಿಸುವುದು. ಮುಕ್ತ ಸಂಗೋ ವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯ ಸಿದ್ಧ್ಯೋರ್ನಿರ್ವಿಕಾರ ಕರ್ತ ಸಾತ್ವಿಕವುಚ್ಯತೆ. ಯಾವನು ಕರ್ಮದಲ್ಲಿ ಫಲಾಕಾಂಕ್ಷೆ ಇಲ್ಲದೆ ತಾನು ಅದಕ್ಕೆ ಕರ್ತನೆಂದೂ ತಿಳಿಯದೆ ಕಾರ್ಯಸಿದ್ಧಿಯಾದರೂ ಆಗದೆ ಹೋದರೂ ಧೈರ್ಯೋತ್ಸಾಹಗಳಿಂದ ಮನಸ್ಸು ಕಲಗದಿರುವನೋ ಅವನು ಸಾತ್ವಿಕ ಕರ್ತನೆನಿಸುವನು. ರಾಗೀ ಕರ್ಮ ಫಲ ಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷ ಶೋಕಾನ್ವಿತಃ ಕರ್ತ ರಾಜಸಃ ಪರಿಕೀರ್ತಿತಃ. ಫಲಕ್ಕೂ ಯಶಸ್ಸಿಗೂ ಆಶಪಟ್ಟು ಲೋಭ ಬುದ್ಧಿಯಿಂದ ಉಚಿತ ದ್ರವ್ಯವನ್ನು ವೆಚ್ಚ ಮಾಡಲಾರದೆ ಪರರನ್ನು ಪೀಡಿಸಿ ಅಶುಚಿಯಾಗಿ ಕಾರ್ಯಸಿದ್ಧಿಯಲ್ಲಿ ಸಂತೋಷಕ್ಕೂ
ಅಸಿದ್ಧಿಯಲ್ಲಿ ದುಃಖಕ್ಕೂ ಈಡಾಗುವವನು ರಾಜಸನು. ಅಯುಕ್ತಃ ಪ್ರಾಕೃತಸ್ತಬ್ಧಃ ಶಠೋ ನೈಷ್ಕೃತಿಕೋಲಸಃ ವಿಷಾದೀ ದೀರ್ಘಸೂತ್ರೇ ಚ ಕರ್ತಾ ತಾಮಸ ಉಚ್ಯತೆ. ಕರ್ಮಕ್ಕೆ ತಾನು ಅನರ್ಹನು, ಜ್ಞಾನಹೀನನು, ಸೋಮಾರಿಯು, ವ್ಯಭಿಚಾರಾದಿ ಶೂನ್ಯ ಕೃತ್ಯಗಳಲ್ಲಿ ರುಚಿಯುಳ್ಳವನು, ವಂಚನಾಶೀಲನು, ಚಟುವಟಿಕೆ ಇಲ್ಲದವನು, ಅನುತ್ಸಾಹಿಯೂ ಆದವನು ತಾಮಸ ಕರ್ತನೆನಿಸುವನು. ಬುದ್ಧಿರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಅರ್ಜುನ, ಜ್ಞಾನ ಧೈರ್ಯಗಳೆರಡರಲ್ಲಿಯೂ ಹಾಗೆಯೇ ಸತ್ವಾದಿ ಗುಣಭೇದಗಳಿಂದ ಬೇರೆ ಬೇರೆ ಮೂರು ವಿಧಗಳುಂಟು. ಅದನ್ನು ಸಮಗ್ರವಾಗಿ ತಿಳಿಸುವೆನು ಕೇಳು. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕೀ. ಪ್ರವೃತ್ತಿ ನಿವೃತ್ತಿ ಧರ್ಮಗಳನ್ನು, ಕಾರ್ಯ ಅಕಾರ್ಯಗಳನ್ನು, ಭಯ ಭಯಗಳನ್ನು, ಸಂಸಾರ ಮೋಕ್ಷಗಳನ್ನು ವಿವೇಚನೆಯಿಂದ ತಿಳಿದ ಬುದ್ಧಿಯು ಸಾತ್ವಿಕ ಎನಿಸುವುದು. ಯಯಾ ಧರ್ಮಮಧರ್ಮಂಚ ಕಾರ್ಯಂ ಚಾಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿಃ ಸಾ ಪಾರ್ಥ ರಾಜಸೀ. ಧರ್ಮ ಧರ್ಮಗಳನ್ನು, ಕಾರ್ಯ ಕಾರ್ಯಗಳನ್ನು ಯಥಾವತ್ತಾಗಿ ತಿಳಿಯಲಾರದ ಬುದ್ಧಿ ಯಾವುದೋ ಅದು ರಾಜಸ ಬುದ್ಧಿ ಎನಿಸುವುದು. ಅಧರ್ಮಂ ಧರ್ಮಮಿತಿ ಯಾಮನ್ಯತೆ ತಮಸಾವೃತಾ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಃ ಸಾ ಪಾರ್ಥ ತಾಮಸೀ. ಯಾವ ಬುದ್ಧಿಯು ಧರ್ಮವನ್ನೇ ಅಧರ್ಮವೆಂದು, ಅಧರ್ಮವನ್ನೇ ಧರ್ಮವೆಂದು, ಹೀಗೆಯೇ ಅಜ್ಞಾನದಿಂದ ಎಲ್ಲ ವಿಷಯಗಳಲ್ಲಿಯೂ ವಿಪರೀತವಾಗಿ ಪ್ರವರ್ತಿಸುವುದೋ ಅದು ತಾಮಸ ಬುದ್ಧಿ ಎನಿಸುವುದು. ಧೃತ್ಯಾ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾಃ ಯೋಗೇನಾವ್ಯಭಿಚಾರಿಣ್ಯಾ ಧೃತಿಃ ಸಾ ಪಾರ್ಥ ಸಾತ್ವಿಕೀ. ಪಾರ್ಥ, ಯೋಗ ಸಿದ್ಧವಾದ ಯಾವ ಧೈರ್ಯದಿಂದ ಮನುಷ್ಯನು ಪ್ರಾಣೇಂದ್ರಿಯ ಮನೋವ್ಯಾಪಾರಗಳನ್ನೆಲ್ಲ ವಶಗೊಳಿಸಿಕೊಂಡು ತಡೆಯಬಲ್ಲನೋ ಅದು ಸಾತ್ವಿಕ ಧೈರ್ಯವು. ಯಯಾ ತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೇರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಃ ಸಾ ಪಾರ್ಥ ರಾಜಸೀ. ಅತ್ಯಾಶೆಯಿಂದ ಫಲಗಳನ್ನು ಕೋರಿ ಧರ್ಮಾರ್ಥ ಕಾಮ ಸಾಧಕಗಳಾದ ಪ್ರಾಣೇಂದ್ರಿಯ ಮನೋವ್ಯಾಪಾರಗಳನ್ನು ಹುರಿಗೊಳಿಸುವ ಧೈರ್ಯವು ಯಾವುದೋ ಅದು ರಾಜಸವೆನಿಸುವುದು. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತೆ ದುರ್ಮೇಧಾಃ ಧೃತಿಃ ಸಾ ತಾಮಸೀ ಮತಾ. ಪಾರ್ಥ, ಯಾವ ಧೈರ್ಯದಿಂದ ಮನುಷ್ಯನು ನಿದ್ರೆ, ಭೀತಿ, ದುಃಖ, ಚಿಂತೆ, ಮದ ಮುಂತಾದವನ್ನು ಬಿಡದೆ ಕುಬುದ್ಧಿಯಿಂದ ವರ್ತಿಸುವನೋ ಆ ಧೈರ್ಯವು ತಾಮಸ ಧೈರ್ಯವೆನಿಸುವುದು. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಭರತ ಶ್ರೇಷ್ಠ, ಮನುಷ್ಯನು ಅಭ್ಯಾಸ ಬಲದಿಂದ ಯಾವುದರಲ್ಲಿ ತೃಪ್ತಿ ಹೊಂದಿ ದುಃಖವನ್ನು ನೀಗುವನೋ ಅಂತಹ ಮೂರು ಬಗೆಯ ಸುಖವನ್ನು ನಿನಗೆ ಹೇಳುವೆನು ಕೇಳು. ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಯಾವುದು ಮೊದಲು ಅಭ್ಯಾಸ ಕಾಲದಲ್ಲಿ ವಿಷದಂತೆ ತೋರುತ್ತಾ ಪರಿಣಾಮದಲ್ಲಿ ಅಮೃತದಂತಿರುವುದೋ ಅಂತಹ ನಿರ್ಮಲವಾದ ಆತ್ಮಜ್ಞಾನದಿಂದ ಉಂಟಾಗುವ ಸುಖವು ಸಾತ್ವಿಕ ಸುಖವೆನಿಸುವುದು.
ವಿಷಯೇಂದ್ರಿಯ ಸಂಯೋಗಾತ್ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ವಿಷಯಗಳೊಡನೆ ಇಂದ್ರಿಯಗಳ ಸಂಬಂಧದಿಂದ ಉಂಟಾಗುವ ಯಾವ ಸುಖವು ಮೊದಲು ಅಮೃತದಂತೆ ಪ್ರಿಯವಾಗಿ ಕೊನೆಗೆ ಪರಿಣಾಮದಲ್ಲಿ ವಿಷದಂತಾಗುವುದೋ ಅದು ರಾಜಸ ಸುಖ ಎನಿಸುವುದು. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಯಾವುದು ಮೊದಲು ಆರಂಭದಲ್ಲಿಯೂ ಪರಿಣಾಮದಲ್ಲಿಯೂ ತನ್ನ ಬುದ್ಧಿಗೆ ಮೋಹವನ್ನು ಉಂಟುಮಾಡಿ ನಿದ್ರೆ, ಆಲಸ್ಯ, ಪ್ರಮಾದಾದಿಗಳಿಂದ ಕೂಡಿರುವುದೋ ಅದು ತಾಮಸ ಸುಖ ಎನಿಸುವುದು. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಭೂಮಿಯಲ್ಲಿಯಾಗಲಿ ಸ್ವರ್ಗದಲ್ಲಿಯಾಗಲಿ ದೇವತೆಗಳಲ್ಲಿಯಾಗಲಿ ಮೇಲೆ ಹೇಳಿದ ಸತ್ವ ರಜಸ್ ತಮಸ್ಸುಗಳೆಂಬ ಮೂರು ಪ್ರಕೃತಿ ಗುಣಗಳಿಂದ ಬಿಡಲ್ಪಟ್ಟ ಪ್ರಾಣಿ ಯಾವುದೂ ಇಲ್ಲ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಪರಂತಪ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆಲ್ಲ ಅವರವರಿಗೆ ಜನ್ಮಕಾರಣಗಳಾದ ಪೂರ್ವ ಕರ್ಮಗಳಿಂದ ಉಂಟಾದ ಗುಣಗಳಿಗೆ ತಕ್ಕಂತೆ ಕರ್ಮಗಳು ಬೇರೆ ಬೇರೆ ವಿಭಾಗಿಸಲ್ಪಟ್ಟಿವೆ. ಶಮೋ ದಮಸ್ತಪಃ ಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಶಮೆ, ದಮೆ ಅಂದರೆ ಅಂತರಿಂದ್ರಿಯ ನಿಗ್ರಹ ಮತ್ತು ಬಹಿರಿಂದ್ರಿಯ ನಿಗ್ರಹ, ತಪಸ್ಸು, ಶೌಚ, ತಾಳ್ಮೆ, ರುಜುತ್ವ, ಜ್ಞಾನ, ವಿವೇಚನೆ, ಆಸ್ತಿಕ್ಯ ಎಂಬ ಈ ಎಲ್ಲವೂ ಬ್ರಾಹ್ಮಣನಿಗೆ ಜನ್ಮಸಿದ್ಧ ಕರ್ಮಗಳು. ಶೌರ್ಯಂ ತೇಜೋಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶೌರ್ಯ, ತೇಜಸ್ಸು, ಧೈರ್ಯ, ಸಾಮರ್ಥ್ಯ, ಯುದ್ಧದಲ್ಲಿ ಭಯಪಟ್ಟು ಓಡದಿರುವುದು, ದಾನ, ಅಧಿಕಾರ ಶಕ್ತಿ ಇವೆಲ್ಲ ಕ್ಷತ್ರಿಯರಿಗೆ ಜನ್ಮಸಿದ್ಧಗಳಾದ ಕರ್ಮಗಳು. ಕೃಷಿ ಗೌರಕ್ಷ್ಯ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಕೃಷಿ, ಗೋರಕ್ಷಣೆ, ವಾಣಿಜ್ಯ ಅಂದರೆ ವರ್ತಕ ವೃತ್ತಿ ಇವೆಲ್ಲ ವೈಶ್ಯರಿಗೆ ಜನ್ಮಸಿದ್ಧವಾದ ಕರ್ಮಗಳು. ಶೂದ್ರರಿಗೆ ಈ ಮೂರು ವರ್ಣದವರ ಪರಿಚರ್ಯೆಯು ಸ್ವಭಾವ ಸಿದ್ಧವಾದ ಕರ್ಮವೆನಿಸಿದೆ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಈ ಕರ್ಮ ಭೇದಗಳು ಹೇಗಿದ್ದರೂ ಮನುಷ್ಯನು ತನಗೆ ವಿಹಿತವಾದ ಕರ್ಮಗಳನ್ನು ನಡೆಸುವುದರಿಂದಲೇ ಉತ್ತಮ ಸಿದ್ಧಿಯನ್ನು ಅಂದರೆ ಪರಮಪದವನ್ನು ಹೊಂದಬಹುದು. ಸ್ವಕರ್ಮ ನಿರತನು ಹೊಂದುವ ಸಿದ್ಧಿಯನ್ನು ವಿವರಿಸುವೆನು ಕೇಳು. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯಾವನಿಂದ ಎಲ್ಲ ಭೂತಗಳ ಉತ್ಪತ್ತಿಯೋ, ಯಾವನಿಂದ ಲೋಕವೆಲ್ಲವೂ ವ್ಯಾಪ್ತವಾಗಿದೆಯೋ ಆ ಪರಮ ಪುರುಷನನ್ನು ಮನುಷ್ಯರು ತಮ್ಮ ತಮ್ಮ ಕರ್ಮಗಳಿಂದಲೇ ಆರಾಧಿಸಿ ಉತ್ತಮ ಗತಿಯನ್ನು ಹೊಂದುವರು. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಸ್ವಧರ್ಮದಲ್ಲಿ ಗುಣವಿಲ್ಲವೆಂದು ತೋರಿದರೂ ಇತರ ಧರ್ಮವನ್ನು ಚೆನ್ನಾಗಿ ಅನುಷ್ಠಿಸುವುದಕ್ಕಿಂತ ಸ್ವಧರ್ಮವನ್ನು ಅನುವರ್ತಿಸುವುದೇ ಶ್ರೇಯಸ್ಕರವು.
ತನಗೆ ಸಹಜವಾದ ಕರ್ಮಗಳನ್ನು ಮಾಡಿದವನಿಗೆ ಅದರಿಂದ ಏನೂ ಪಾಪವಿಲ್ಲ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ. ತಮಗೆ ಸಹಜವಾದ ಕರ್ಮವು ದೋಷವುಳ್ಳದ್ದಾಗಿದ್ದರೆ ಅದನ್ನು ಬಿಡಬಾರದು. ಬೆಂಕಿಯು ಹೊಗೆಯಿಂದ ಆವರಿಸಲ್ಪಟ್ಟಿರುವಂತೆ ಸಮಸ್ತ ಕಾರ್ಯಾರಂಭಗಳು ಕಾಯ ಕ್ಲೇಶಾದಿ ದುಃಖದಿಂದ ಆವೃತವಾಗಿಯೇ ಇರುವವು. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮಾ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಯಾವ ವಿಷಯದಲ್ಲಿಯೂ ಆಸಕ್ತಿಯಿಲ್ಲದ ಬುದ್ಧಿಯಿಂದ ಮನಸ್ಸನ್ನು ಜಯಿಸಿ ನಿಸ್ಪೃಹನಾಗಿ ಹಿಂದೆ ಹೇಳಿದಂತೆ ಫಲತ್ಯಾಗದೊಡನೆ ಕರ್ಮವನ್ನು ನಡೆಸಿದವನು ಕರ್ಮತ್ಯಾಗದಿಂದ ಆಗುವ ಉತ್ತಮ ಸಿದ್ಧಿಯನ್ನೇ ಹೊಂದುವನು. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಕೌಂತೆಯ, ಸಿದ್ಧಿಯನ್ನು ಹೊಂದಿದವನು ಜ್ಞಾನಕ್ಕೆ ಮುಖ್ಯ ಪ್ರಾಪ್ಯವಾದ ಬ್ರಹ್ಮವನ್ನು ಹೇಗೆ ಸೇರುವನು ಎಂಬುದನ್ನು ಸಂಗ್ರಹವಾಗಿ ತಿಳಿಸುವೆನು ಕೇಳು. ಬುದ್ಧ್ಯಾ ವಿಶುದ್ಧಯಾ ಯುಕ್ತಃ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂಸ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ. ಶುದ್ಧವಾದ ಆತ್ಮಜ್ಞಾನದೊಡಗೂಡಿ ಧೈರ್ಯದಿಂದ ಮನಸ್ಸನ್ನು ನಿಗ್ರಹಿಸಿ ಶಬ್ದಾದಿ ವಿಷಯಗಳನ್ನು ತೊರೆದು ರಾಗ ದ್ವೇಷಗಳಿಗೆ ತನ್ನಲ್ಲಿ ಅವಕಾಶ ಕೊಡದೆ ಇರತಕ್ಕವನು. ವಿವಿಕ್ತ ಸೇವಿ ಲಗ್ಭಾಷಿ ಯತ ವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ನಿರ್ಜನವಾದ ವಿವಿಕ್ತ ಸ್ಥಳದಲ್ಲಿ ವಾಸ ಮಾಡುತ್ತಾ ಲಘುವಾದ ಆಹಾರಗಳನ್ನೇ ಭುಜಿಸುತ್ತಾ ಮನೋವಾಕ್ಕಾಯಗಳನ್ನು ತನ್ನ ವಶದಲ್ಲಿ ಅಡಗಿಸಿಟ್ಟುಕೊಂಡು ಧ್ಯಾನ ಯೋಗ ಪರನಾಗಿ ವೈರಾಗ್ಯವನ್ನು ಹಿಡಿದವನು. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ, ಮೋಹ, ಮಮತೆ ಇವನ್ನೆಲ್ಲ ಬಿಟ್ಟು ಶಾಂತ ಚಿತ್ತನಾಗಿ ಧ್ಯಾನ ಯೋಗವನ್ನು ಹಿಡಿದವನು ಬ್ರಹ್ಮಭಾವವನ್ನು ಹೊಂದಲು ಅರ್ಹನು. ಬ್ರಹ್ಮಭೂತಃ ಪ್ರಸನ್ನಾತ್ಮಾ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹೀಗೆ ಬ್ರಹ್ಮತ್ವವನ್ನು ಹೊಂದಿದವನು ಕರ್ಮ ಬಂಧವನ್ನು ನೀಗಿದ ಶುದ್ಧಾತ್ಮವುಳ್ಳವನಾಗಿ ಯಾವುದಕ್ಕೂ ಆಶಿಸನು, ಯಾವುದಕ್ಕೂ ಶೋಕಿಸನು. ಸಮಸ್ತ ಭೂತಗಳಲ್ಲಿಯೂ ಸಮಬುದ್ಧಿಯುಳ್ಳವನಾಗಿ ನನ್ನಲ್ಲಿ ಪೂರ್ಣ ಭಕ್ತಿಯನ್ನು ಹೊಂದುವನು. ಭಕ್ತ್ಯಾ ಮಾಮಭಿಜಾನಾತಿ ಯಾವನ್ಯಸ್ತಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಅರ್ಜುನ, ನಾನು ಯಾರು ಮತ್ತು ಎಂಥವನೆಂಬುದನ್ನು ಭಕ್ತಿಯಿಂದಲೇ ಅವನು ಯಥಾವತ್ತಾಗಿ ತಿಳಿದುಕೊಳ್ಳುವನು. ಹೀಗೆ ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಂಡ ಮೇಲೆ ಆ ಭಕ್ತಿಯಿಂದಲೇ ನನ್ನಲ್ಲಿ ಐಕ್ಯ ಹೊಂದುವನು. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಎಲ್ಲ ಕರ್ಮಗಳನ್ನು ಯಾವಾಗಲೂ ನನ್ನನ್ನೇ ಉದ್ದೇಶಿಸಿ ಮಾಡತಕ್ಕವನು ನನ್ನ ಅನುಗ್ರಹದಿಂದ ಶಾಶ್ವತವಾದ ಮತ್ತು ಸಂಪೂರ್ಣವಾದ ಉತ್ತಮ ಪದವನ್ನು ಹೊಂದುವನು. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವಾ. ನೀನು ಈಗ ಸರ್ವ ಕರ್ಮಗಳನ್ನು ನನಗೆ ಅರ್ಪಿತವೆಂದು ನಿಶ್ಚಯಿಸಿ ನನ್ನನ್ನೇ ಪರಮ ಪ್ರಯೋಜನವಾಗಿ ತಿಳಿದು
ಕರ್ಮಗಳನ್ನು ನಡೆಸುತ್ತಾ ಜ್ಞಾನ ಯೋಗವನ್ನು ಹಿಡಿದು ಯಾವಾಗಲೂ ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿರು. ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ತ್ವಮಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷ್ಯಸಿ. ನೀನು ನನ್ನಲ್ಲಿಯೇ ಮನಸ್ಸಿಟ್ಟು ನಂಬಿದೆಯಾದರೆ ನನ್ನ ಅನುಗ್ರಹದಿಂದ ಸಮಸ್ತ ದುಃಖಗಳನ್ನು ದಾಟುವೆ. ಹಾಗಿಲ್ಲದೆ ನೀನು ಇನ್ನೂ ಅಹಂಭಾವದಿಂದ ನನ್ನ ಮಾತನ್ನು ಕೇಳದಿದ್ದರೆ ಕೆಟ್ಟು ಹೋಗುವೆ. ಯದಹಂಕಾರಮಾಶ್ರಿತ್ಯ ನ ಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಅರ್ಜುನ, ಈಗಲೂ ನೀನು ನಾನೆಂಬ ಅಹಂಕಾರದಿಂದ ಯುದ್ಧ ಮಾಡಬಾರದೆಂದು ಯೋಚಿಸುವೆಯಾದರೆ ಆ ನಿನ್ನ ನಿಶ್ಚಯವು ಸುಳ್ಳಾಗುವುದೇ ಹೊರತು ನಡೆಯಲಾರದು. ನಿನ್ನನ್ನು ಕಟ್ಟಿರುವ ಪ್ರಕೃತಿಯೇ ನಿನ್ನಿಂದ ಆ ಕಾರ್ಯವನ್ನು ಮಾಡಿಸುವುದು. ಸ್ವಭಾವಜೇನ ಕೌಂತೆಯ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯವಶೋಪಿ ತತ್. ಓ ಕೌಂತೆಯ, ಕ್ಷತ್ರಿಯ ಜಾತಿಗೆ ಸಹಜವಾದ ಶೌರ್ಯ ಕರ್ಮದಿಂದ ಕಟ್ಟಲ್ಪಟ್ಟಿರುವ ನೀನು ಅಜ್ಞಾನದಿಂದ ಆ ಕಾರ್ಯವನ್ನು ಮಾಡಲು ಇಷ್ಟವಿಲ್ಲದೆ ಹಿಂತೆಗೆದರು ನಿನ್ನ ಸ್ವಾಧೀನವಿಲ್ಲದೆಯೇ ನೀನು ಅದನ್ನು ಮಾಡಿಯೇ ತೀರುವೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯಾ. ಅರ್ಜುನ, ಹೀಗೆಂದು ಕೇಳುವೆಯ? ಸರ್ವೇಶ್ವರನು ಎಲ್ಲ ಪ್ರಾಣಿಗಳ ಹೃದಯದಲ್ಲಿದ್ದುಕೊಂಡು ದೇಹ ಯಂತ್ರದಲ್ಲಿ ಅವುಗಳನ್ನೇರಿಸಿ ತನ್ನ ಮಾಯೆಯಿಂದ ಅವುಗಳನ್ನು ತನ್ನ ಇಷ್ಟ ಬಂದ ಹಾಗೆ ಸುತ್ತಿಸುತ್ತಿರುವನು. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಆದುದರಿಂದ ನೀನು ಸರ್ವವಿಧದಿಂದಲೂ ಅವನನ್ನೇ ಶರಣು ಹೊಂದು ಅವನ ಅನುಗ್ರಹದಿಂದಲೇ ನೀನು ಉತ್ತಮವಾದ ಮನಃಶಾಂತಿಯನ್ನು ಅದರ ಮೇಲೆ ಉತ್ತಮವಾದ ಪರಮ ಪದವನ್ನು ಹೊಂದುವೆ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯೇತದಶೇಷೇಣ ಯಥೇಚ್ಛಸಿ ತಥಾ ಕುರು. ಅರ್ಜುನ, ನಿನಗೆ ಎಲ್ಲ ರಹಸ್ಯಕ್ಕಿಂತಲೂ ರಹಸ್ಯವಾದ ಕರ್ಮ, ಜ್ಞಾನ, ಭಕ್ತಿ ಸ್ವರೂಪಗಳನ್ನೆಲ್ಲ ತಿಳಿಸಿದನು. ಇದನ್ನೆಲ್ಲ ಸಮಗ್ರವಾಗಿ ಆಲೋಚಿಸಿ ಅದರ ಮೇಲೆ ನಿನಗೆ ಇಷ್ಟ ಬಂದಂತೆ ನಡೆಸು. ಸರ್ವಗುಹ್ಯತಮಂ ಭೂಯ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ಎಲ್ಲ ರಹಸ್ಯಗಳಿಗಿಂತಲೂ ರಹಸ್ಯತಮವಾದ ಮತ್ತೊಂದು ಮಾತನ್ನು ತಿರುಗಿ ಹೇಳುವೆನು ಕೇಳು. ನೀನು ನನಗೆ ದೃಢವಾದ ಮಿತ್ರನೆಂದು ತಿಳಿದು ನಿನ್ನ ಹಿತಕ್ಕಾಗಿ ಆ ಭಕ್ತಿಯೋಗದ ಸಾರವನ್ನು ನಿನಗೆ ತಿಳಿಸುವೆನು. ಮನ್ಮನಾ ಭವ ಮದ್ಭಕ್ತಃ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ನೀನು ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗು. ನನ್ನಲ್ಲಿಯೇ ಭಕ್ತಿ ಇಟ್ಟು ನನ್ನನ್ನೇ ಆರಾಧಿಸು, ನನ್ನನ್ನೇ ನಮಸ್ಕರಿಸು. ಆಗ ನನ್ನನ್ನೇ ಸೇರುವೆ. ನೀನು ನನಗೆ ಪ್ರಿಯನಾದುದರಿಂದ ಇದು ಸತ್ಯವೆಂದು ನಿನಗೆ ಪ್ರತಿಜ್ಞೆ ಮಾಡಿಕೊಡುವೆನು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸಮಸ್ತ ಧರ್ಮಗಳನ್ನು ಬಿಟ್ಟು ಪಾಪಕ್ಕೂ ಹೆದರದೆ ನನ್ನೊಬ್ಬನನ್ನೇ ಶರಣು ಹೊಂದು ನಾನು ಸಮಸ್ತ ಪಾಪಗಳಿಂದಲೂ ನಿನ್ನನ್ನು ಬಿಡಿಸುವೆನು. ಆದ್ದರಿಂದ ಚಿಂತೆಯನ್ನು ಬಿಟ್ಟು ಯುದ್ಧವನ್ನು ಮಾಡು. ಇದಂ ತೇ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ಅರ್ಜುನ, ಈಗ ನಾನು ನಿನಗೆ ಹೇಳಿದ ಈ ಪರಮ ರಹಸ್ಯವನ್ನು
ತಪಸ್ಸಿಲ್ಲದವನಿಗೂ ನನ್ನಲ್ಲಿ ಭಕ್ತಿ ಇಲ್ಲದವನಿಗೂ ಅಕ್ಕರೆ ಇಲ್ಲದವನಿಗೂ ನನ್ನನ್ನು ದ್ವೇಷಬುದ್ಧಿಯಿಂದ ನಿಂದಿಸತಕ್ಕವನಿಗೂ ನೀನು ಹೇಳಲೇಬಾರದು. ಯಯಿಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯಃ. ಈ ಪರಮ ರಹಸ್ಯವನ್ನು ನನ್ನ ಭಕ್ತರಿಗೆ ಯಾವನು ಹೇಳುವನೋ ಅವನು ನನ್ನಲ್ಲಿ ಉತ್ತಮ ಭಕ್ತಿಯನ್ನು ಮಾಡಿ ನನ್ನನ್ನೇ ಸೇರುವನು ಎಂಬುದರಲ್ಲಿ ಸಂದೇಹವಿಲ್ಲ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಮನುಷ್ಯರಲ್ಲಿ ಅಂಥವನಿಗಿಂತಲೂ ನನಗೆ ಅಧಿಕ ಪ್ರೀತಿಯನ್ನು ಉಂಟು ಮಾಡುವವನು ಬೇರೊಬ್ಬನಿಲ್ಲ. ಮುಂದೆಯೂ ನನಗೆ ಅಂತಹ ಪ್ರಿಯತಮನು ಬೇರೊಬ್ಬನು ಇರುವುದೂ ಇಲ್ಲ. ಅಧ್ಯೇಷ್ಯತೆ ಚ ಯಯಿಮಂ ಧರ್ಮ್ಯಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ. ಧರ್ಮಯುಕ್ತವಾದ ನಮ್ಮಿಬ್ಬರ ಈ ಸಂವಾದವನ್ನು ಯಾವನು ಅಧ್ಯಯನ ಮಾಡುವನೋ ಅವನು ಆ ಜ್ಞಾನಯಜ್ಞದಿಂದಲೇ ನನ್ನನ್ನು ಆರಾಧಿಸುತ್ತಿರುವನು ಎಂದು ನಾನು ತಿಳಿಯುವೆನು. ಶ್ರದ್ಧಾವಾನನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾಂ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಒಂದು ವೇಳೆ ಅಧ್ಯಯನ ಮಾಡದಿದ್ದರೂ ಅಸೂಯೆ ಇಲ್ಲದ ಶ್ರದ್ಧೆಯಿಂದ ಇದನ್ನು ಕಿವಿಯಲ್ಲಿ ಕೇಳಿದವನೂ ಕೂಡ ಪಾಪ ಮುಕ್ತನಾಗಿ ಪುಣ್ಯಶಾಲಿಗಳಾದ ನನ್ನ ಭಕ್ತರ ಗುಂಪಿನಲ್ಲಿ ಸೇರುವನು. ಕಚ್ಚಿದೇತಚ್ಛೃತಂ ಪಾರ್ಥ ತ್ವಯ್ಯೈಕಾಗ್ರೇಣ ಚೇತಸಾ ಕಚ್ಚಿದಜ್ಞಾನ ಸಮ್ಮೋಹ ಪ್ರಣಷ್ಟಸ್ತೆ ಧನಂಜಯ. ಪಾರ್ಥ, ನೀನು ಇದುವರೆಗೆ ನಾನು ಹೇಳಿದುದನ್ನೆಲ್ಲ ಗಮನವಿಟ್ಟು ಕೇಳಿದೆಯಾ? ಆದುದರಿಂದ ಈಗಲಾದರೂ ನಿನ್ನ ಅಜ್ಞಾನವೆಂಬ ಕತ್ತಲೆಯು ನೀಗಿತೆ ಎಂದನು. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧಾ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ಅರ್ಜುನನು ಹೇಳುವನು, ಅಚ್ಯುತ, ನಿನ್ನ ಅನುಗ್ರಹದಿಂದ ನನ್ನ ಅಜ್ಞಾನವೆಲ್ಲ ನೀಗಿತು, ಯಥಾರ್ಥವಾದ ತತ್ವವು ತಿಳಿಯಿತು, ನನ್ನ ಸಂದೇಹಗಳೆಲ್ಲ ತೊಲಗಿದವು, ನನ್ನ ಮನಸ್ಸು ಸ್ಥಿರಪಟ್ಟಿತು, ಇನ್ನು ನೀನು ಹೇಳಿದಂತೆಯೇ ಕೇಳುವೆನು ಎಂದನು. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಮಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಸಂಜಯನು ಹೇಳುವನು, ಧೃತರಾಷ್ಟ್ರ ಮಹಾರಾಜ, ಶ್ರೀಕೃಷ್ಣನಿಗೂ ಮಹಾತ್ಮನಾದ ಪಾರ್ಥನಿಗೂ ಯುದ್ಧರಂಗದಲ್ಲಿ ನಡೆದ ಅದ್ಭುತವಾದ ಮತ್ತು ರೋಮಾಂಚನವನ್ನೆಬ್ಬಿಸುವ ಈ ಸಂವಾದವನ್ನು ನಾನು ಕೇಳಿದೆನು. ವ್ಯಾಸ ಪ್ರಸಾದಾಚ್ಛೃತವಾನ್ ಇಮಂ ಗುಹ್ಯತಮಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಪರಮ ರಹಸ್ಯವಾದ ಈ ಯೋಗಶಾಸ್ತ್ರವನ್ನು ಶ್ರೀಕೃಷ್ಣನು ತಾನೇ ಸಾಕ್ಷಾತ್ತಾಗಿ ಅರ್ಜುನನಿಗೆ ಹೇಳುತ್ತಿರುವಾಗ ವ್ಯಾಸಾನುಗ್ರಹದಿಂದ ಅದನ್ನೆಲ್ಲ ಕೇಳುವ ಭಾಗ್ಯವು ನನಗೂ ಲಭಿಸಿತು. ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದಮಿಮಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ರಾಜ, ಅದ್ಭುತವಾದ ಮತ್ತು ಪುಣ್ಯಕರವಾದ ಈ ಕೃಷ್ಣಾರ್ಜುನರ ಸಂವಾದವನ್ನು ಆಗಾಗ ನಾನು ನೆನೆಸಿಕೊಂಡು ನನ್ನಲ್ಲಿ ನಾನೇ ಆನಂದ ಪಡುತ್ತಿರುವೆನು. ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜಾನ್ ಹೃಷ್ಯಾಮಿ ಚ ಪುನಃ ಪುನಃ. ಮತ್ತು ಆ ಶ್ರೀಕೃಷ್ಣನ ಅತ್ಯದ್ಭುತವಾದ ಆಗಿನ ವಿಶ್ವರೂಪವನ್ನು ನೆನೆಸಿಕೊಂಡ ಹಾಗೆಲ್ಲ ಈಗಲೂ ನನ್ನ ಮನಸ್ಸಿಗೆ
ಮಹತ್ತಾದ ಆಶ್ಚರ್ಯ ಉಂಟಾಗುತ್ತಿದೆ. ಬಾರಿ ಬಾರಿಗೂ ಸಂತೋಷ ಉಂಟಾಗುತ್ತಿದೆ. ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ರಾಜ, ಕೊನೆಯ ಮಾತೇನೆಂದರೆ, ಯೋಗೇಶ್ವರನಾದ ಶ್ರೀಕೃಷ್ಣನು ಯಾರ ಪಕ್ಷದಲ್ಲಿ ಇರುವನೋ, ಧನುರ್ಧಾರಿಯಾದ ಪಾರ್ಥನು ಎಲ್ಲಿರುವನೋ, ಆ ಪಕ್ಷಕ್ಕೆ ಲಕ್ಷ್ಮಿಯು, ವಿಜಯವು, ಐಶ್ವರ್ಯವು, ನೀತಿಯು ಎಂದೆಂದಿಗೂ ಸ್ಥಿರವೆಂದೇ ನನ್ನ ಅಭಿಪ್ರಾಯವು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋಧ್ಯಾಯಃ. ಇದು ಭಗವದ್ಗೀತೆಯಲ್ಲಿ ಮೋಕ್ಷ ಸನ್ಯಾಸ ಯೋಗವೆಂಬ 18ನೆಯ ಅಧ್ಯಾಯವು. ಇದು ಭೀಷ್ಮ ಪರ್ವದ 42ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.